ಇಲ್ಲವೇ ವಿಜಯಪುರ ಜಿಲ್ಲೆಯ ಜನತೆಗೆ ವಿಷ ನೀಡಿ ನಿಮಗೆ ಮಾಡೋ ತಾಕತ್ತಾರಿಗೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಸುಮ್ಮನೆ ಜಿಲ್ಲೆಯ ಜನರಿಗೆ ತಂದ್ರೆ ದಿಕ್ಕಟ್ಟು ಬಸುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀರಾವರಿ ಒಳಗೆ ಸಾಕಷ್ಟು ಅಭಿವೃದ್ಧಿ ಮಾಡಿರಿ. ಆದರೆ ಈ ಸಣ್ಣ ವಿಷಯದಾಗ ನೀವು ರಾಜಕೀಯ ಮಾಡಿ ಬಡವರಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳನ್ನು ಕಿತ್ತುಕೊಳ್ಳೋದಂತ ಬೇಡ. ಯಾಕಂದರೆ ಇಲ್ಲ ದವಾಖಾನೆ ಇಲ್ಲ ಏನಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು? ನಾವು ವಿಷ ತೊಗೊಂಡು ಸಾಯ್ಬೇಕಾ? ಎಲ್ಲ ಸೌಲಭ್ಯಗಳು ತೊಗೊಂಡ್ರಿ. ಬಡವರಿಗಾಗಿ ಆಸ್ಪತ್ರೆ ಉಳಿಸ್ರಿ ಮತ್ತು ಮೆಡಿಕಲ್ ಕಾಲೇಜ್ ಉಳಿಸ್ರಿ. ಇಲ್ಲಿ ನೀವು 106 ದಿವಸ ಕೊಡ್ತರು. ಇದಕ್ಕೆ ನೀವು ಸರ್ಕಾರದವರಾಗಲಿ, ಮುಖ್ಯಮಂತ್ರಿ ಆಗಲಿ, ಆಮೇಲೆ ಉಸ್ತುವಾರಿ ಸಚಿವರಾಗಲಿ, ಶಿವಾನಂದ ಪಾಟೀಲರಾಗಲಿ ಯಾರು ಏನು ಮಾಡೋಕ್ಕಲ್ಲ. 8 ಮಂದಿ ಶಾಸಕರಿದ್ದೀರಿ ನಮ್ಮ ಜಿಲ್ಲೆಯವರು, 6 ಮಂದಿ ಕಾಂಗ್ರೆಸ್ನವರು ಇದ್ದೀರಿ, 2 ಸಚಿವರು ಇದ್ದೀರಿ, ವಿಧಾನ ಪರಿಷತ್ ಸದಸ್ಯರ, ಆಮೇಲೆ ಲೋಕಸಭಾ ಸದಸ್ಯರು ಯಾರೂ ಇಲ್ಲ. ನೀವು ಯಾವ ಇದಕ್ಕೋಸ್ಕರ ಆಚೆ ಬಂದಿರೋ ಎಂದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನೀವು ಜನರ ಸೇವೆ ಮಾಡೋಕೆ ಬಂದಿರೋ ಏನು ನಿಮ್ಮ ಸೇವೆ ಮಾಡ್ಕೊಳಕ್ಕೆ ಬಂದಿರೋ ಗೊತ್ತಿಲ್ಲ. ಅದಕ್ಕೆ ನೀವೇನಾಗಿದೆ ನಿಮಗೆ ಮಾಡೋದು ಆಗ್ಲಿಕ್ಕಂದ್ರೆ ನೀವು ತಕ್ಷಣ ನಿಮ್ಮ ಸಚಿವ ಸ್ಥಾನಕ್ಕೆ, ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ನೀಡಿಸಿದ್ರೆ ನೀವು ನಮ್ಮ ಹೋರಾಟದ ಭಾಗವಹಿಸಿರಿ. ನಮಗೆ ಹಂಗಲ್ಲ, ನಾವು ನಿಮ್ಮ ದುಡ್ಡು ಕುಂದಿರ್ತೀವಿ ಅಂತೇಳಿ. ಇಲ್ಲಾಂದರೆ ನಾವು ಈ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿ ನಾವೇನಾಗಿದೆ ಉಗ್ರವಾದ ಹೋರಾಟ ಮಾಡ್ತೇವೆ. ಮುಂದೆ ಆಗುವಂಥ ಅನಾಹುತಕ್ಕೆ ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿಗಳ ಇವರು ಸಿದ್ದರಾಮಯ್ಯನವರು, ಆಗ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲರು, ಶಿವಾನಂದ ಪಾಟೀಲರು, ಬಸನಗೌಡ ಯತ್ನಾಳ, ಆಮೇಲೆ ಯಶವಂತರೇಗೌಡ, ಎಲ್ಲ ಶಾಸಕರು, ಎಲ್ಲ ಪಕ್ಷದವರು ಇವರೆಲ್ಲ ಹೊಣೆಗಾರ ಹಾಕಿರಿ. ನೀವು ಒಂದು ವೇಳೆ ಮಾಡ್ಲಿಕ್ಕಂದ್ರೆ ನಿಮಗೆ ಮುಂದಿನ ಭಗವಂತ ತಕ್ಕ ಪಾಡೋದು. ಯಾಕಪ್ಪ ಅಂದ್ರೆ ನಮ್ಮಿಂದ ಪದ ಪಡೆದ ನೀವು ನಮ್ಮನ್ನು ಆಚೆ ಬಂದು ಕಳಿಸೋ ನಿಮ್ಮನ್ನು. ಅವಾಗ ಈಗ ನೀವೇನಾಗಿದೆ ನಮ್ಮನ್ನು ತುಳಿಯಾಕತ್ತೀರಿ. ನೀವು ಏನಂದ್ರೆ ಭಿಕ್ಷಕರು ಹೆಂಗೆ ಹಾಕ್ತೀರಿ, ಹಂಗೆ ಇದು ಹಾಕಾಕತ್ತೀರಿ. ನಮ್ಮ ಭಿಕ್ಷಕರು ಮಾಡತ್ತೀರಿ. ನನ್ನ ಬೆಂಗಳೂರಲ್ಲಿ ನೀವು ಮುಖ್ಯಮಂತ್ರಿ ಭೇಟಿ ಮಾಡಿಸ್ತಂತ ಕರ್ಕೊಂಡು ಹೋದ್ರಿ. ಹೋಗಿ ಅಲ್ಲಿ ನಮ್ಮನ್ನು ಭಯೋತ್ಪಾದಕರ ಥರ ನೋಡಿಕ್ಸಿಂದೆ ನಮ್ಮನ್ನು ಏನಂದ್ರೆ ಯಾರು ತುಡುಗು ಮಾಡ್ದಾರ ನಿಂದಿರಿಸಿದ್ರಿ. ಮುಖ್ಯಮಂತ್ರಿ ಸರಿಯಾಗಿ ಮಾತಾಡಲಿಲ್ಲ, ಏನಿಲ್ಲ. ಒಂದು ಊಟ ಹಾಕಿದ್ರಿ, ನಿಮ್ಗೆ ಊಟ ಹಾಕಿದಪ್ಪ ನಿಮಗೆ ಅಂತ ಹೇಳಿದ್ದೀರಿ. ಯಾಕ್ರಿ ಸ್ವಾಮಿ ನಮ್ಮಲ್ಲಿ ಊಟ ಇದ್ದಿಲ್ಲ? ಇಲ್ಲ, ನಾವೇನು ಸಾರ್ವಜನಿಕ ಕೆಲಸಕ್ಕೆ ಬಂದೆವು. ಆ ಊಟ ಹಾಕಿದ್ದಿತ್ತು, ಆ ಊಟ ಇವತ್ತು ನಾವು ನಿಮ್ಮ ಮನೆ ಮುಂದೆ ಇಲ್ಲೇ ಧರಣಿ ಮಾಡಿ ಇಲ್ಲೇ ನಾವು ಅನ್ನ ಮಾಡಿಸ್ತೀನಿ. ನಾವು ಅದು ಋಣ ತೀರಿಸ್ಕೊಂಡು ಹೋದಾಗ ನಾವು ಬಂದೇವೆ. ಇಲ್ಲಿ ಎಲ್ಲಿವರೆಗೂ ಇಲ್ಲಿಯೇ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಇದು ನಮ್ಗೆ ಇವತ್ತು ಸಾಯಂಕಾಲ 6 ಗಂಟೆವರೆಗೆ ಪ್ರತಿಭಟನೆ ಹಮ್ಮಿಕೊತೇವೆ. ಮುಂದಿನ ನಡೆ ಉಗ್ರವಾರ ಹೋರಾಟ ಮಾಡ್ತೀವಿ. ನಾಳೆ ಶಿವಾನಂದ ಪಾಟೀಲ್ ಮನೆ ಮುಂದೆ, ನಾಡ್ದ ಬಸನಗೌಡ ಯತ್ನಾಳ್ ಅವ್ರ ಮನೆ ಮುಂದೆ, ಯಶವಂತರಾಯಗೌಡ, ಆಮೇಲೆ ಕುಟ್ಟಲ ಕಟ್ಟಕೊಂಡ, ಆಮೇಲೆ ಮನಗೂಳಿ ಅವ್ರ ಮನೆ ಮುಂದೆ, ಹೀಗೆ ಎಲ್ಲ ಜಿಲ್ಲೆಯ ಶಾಸಕರ ಮನೆ ಮುಂದೆ ಒಂದೊಂದು ದಿವಸ ಪ್ರತಿಭಟನೆ ಹಮ್ಮಿಕೊತೇವೆ. ಮುಂದೆ ಬಿಜಾಪುರ ಜಿಲ್ಲಾ ಒಂದು ಬಂದ್ ಮಾಡ್ತೇವೆ. ಮುಂದೆ ಆಗುವ ಅನಾಹುತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಕಾರಣಕ್ಕಾರ ನಮ್ಮ ಹೋರಾಟಗಾರ ಯಾರಿಗಾರ ಏನೋ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿ ಏನು ಮಾಡಿದ್ರಪ್ಪ ಅಂದ್ರೆ ಇದಕ್ಕೆ ನೇರ ಸಿದ್ದರಾಮಯ್ಯನವರೇ ಮತ್ತು ಉಸ್ತುವಾರಿ ಸಚಿವರೇ ಕಾರಣಕ್ಕಾರ. ಯಾಕಂದ್ರೆ ನಾವು ಜನರಿಗೆ 25 ಲಕ್ಷ ಜನತೆಗಾಗಿ ಹೋರಾಟ ಮಾಡಾಕತ್ತೇವೆ. ನಮ್ಮ ಸಭೆ ಕೂತಿಲ್ಲ. ಯಾಕಂದ್ರೆ ಸರ್ಕಾರಿ ದವಾಖಾನೆ ಮಾರ್ಕೋತ ತಿಂದ್ರೆ ನಾವೆಲ್ಲಿ ಹೋಗೋನು? ನಾವು ಆಸ್ಪತ್ರೆಗೆ ಹೊರಗೆ ಹೋದ್ರೆ 1500 ರೂಪಾಯಿ ತೊಗೋತಾರೆ, 2000 ತೊಗೋತಾರೆ. ನಾವೆಲ್ಲಿ ಏನು ಮಾಡೋದು? ನಾವು ದುಡಿದ 100 ರೂಪಾಯಿ ಪಗಾರ ಸಿಗಂಗಿಲ್ಲ. ಎಲ್ಲ ದುಡ್ಡು ನಿಮಗೆ ರೊಕ್ಕ ಕೊಡ್ಬೇಕಾದ್ರೆ ನಾವು ಎದಕ್ಕೆ ಇರಬೇಕು? ಇದಕ್ಕೆ ನಮ್ಮೊಂದು ವಿಸಾ ಕೊಟ್ಬಿಡ್ರಿ. ನಮಗೆಲ್ಲ ಬಿಜಾಪುರ ಜನತೆಗೆ ವಿಸಾ ಕೊಟ್ರಿ. ನೀವೇ ಈ ಜಿಲ್ಲೆ ನಾಳ್ರಿ. ನಮ್ಗೆ ಬೇಡ ನಾವೇ ಇರಂಗಿಲ್ಲ. ನಿಮ್ಗೆ ಬೇಕಾದ ಹಾಳಾಗಿ ಬರ್ತೈತಿ. ಸ್ವತಂತ್ರ ಸಿಗೋಕ್ಕಿಂತ ಪೂರ್ವ ಚಲೋ ಇತ್ತು, ಅದಕ್ಕಿಂತ ಕೆಟ್ಟಾಗೈತಿ. ಬ್ರಿಟಿಷರ ಪಾಡ, ಬ್ರಿಟಿಷರ ಕೆಟ್ಟ ಪೂರ್ವಗಳಾಗ್ಬಿಟ್ಟೈತಿ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಭಟ್ಟಿಗೆ ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷ.